Hello aspirants, welcome to India for IAS. This is Manjunath Nod. In this video, we are going to discuss something important and special about Pochampalli village. ಸೊ ಈ ವಿಡಿಯೋದಲ್ಲಿ ನಾವು ಪೋಚಂಪಲ್ಲಿ ವಿಲೇಜ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಈ ಪೋಚಂಪಲ್ಲಿ ವಿಲೇಜ್ ಹಳ್ಳಿ ಏನಕ್ಕೆ ನ್ಯೂಸಲ್ಲಿತ್ತು, ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪೋಚಂಪಲ್ಲಿ ವಿಲೇಜ್, ಅಲ್ಲಿಂದ ಯಾವುದು ಒಂದು GI ಟ್ಯಾಗ್ ಹೊಂದಿರತಕ್ಕಂಥ ಪ್ರಾಡಕ್ಟ್ ಹೊರಗಡೆ ಬಂದಿದೆ ಅಥವಾ ಯಾವ ಪ್ರಾಡಕ್ಟ್ಗೆ ಅಲ್ಲಿ GI ಟ್ಯಾಗ್ ಸಿಕ್ಕಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪೋಚಂಪಲ್ಲಿ ವಿಲೇಜ್ ಸೊ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಹೊರಟಿದ್ದೇವೆ. ಸೊ ದಿಸ್ ಈಸ್ ಆ್ಯನ್ ಫಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಈಗ 2026 ಫಿಲಿಮ್ಸ್ ಹತ್ತಿರದಲ್ಲಿರೋದ್ರಿಂದ ಸೊ ಆ ಫಿಲಿಮ್ಸ್ ಪರ್ಸ್ಪೆಕ್ಟಿವ್, ಫಿಲಿಮ್ಸ್ನ ಗಮನದಲ್ಲಿಟ್ಕೊಂಡು ಈ ಫಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವಿದಿನ್ ದ್ಯಾಟ್ ದಿಸ್ ಪೋಚಂಪಲ್ಲಿ ವಿಲೇಜ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟಾಪಿಕ್. ಸೊ ಇತ್ತೀಚೆಗೆ ಪೋಚಂಪಲ್ಲಿ ವಿಲೇಜ್ ನ್ಯೂಸಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ ಏನಿದೆ UNWTO, WTO ಫುಲ್ ಫಾರ್ಮ್ ಏನು, ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್. ಸೊ ದೇರ್ ಈಸ್ ಒನ್ ಮೋರ್ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಇದೆ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ that has nothing to do with UN. So this is a independent organization apart from UN. So this is UNWTO, it means World Tourism Organization. So this World Tourism Organization, it awarded Pochampalli village best world tourism village. So Pochampalli ಹಳ್ಳಿಗೆ ಬೆಸ್ಟ್ ವರ್ಲ್ಡ್ ಟೂರಿಸಮ್ ಹಳ್ಳಿ ಅಥವಾ ಟೂರಿಸಮ್ ವಿಲೇಜ್ ಅಂತ ಏನು ಮಾಡುತ್ತೆ, ಒಂದು ಅವಾರ್ಡ್ನ ಪೋಚಂಪಲ್ಲಿಗೆ UNWTO ಸೊ ಈ ಅವಾರ್ಡ್ನ ಕೊಡುತ್ತೆ. ಸೊ ಕಮಿಂಗ್ ಟು ದಿ ಲೊಕೇಶನ್ ಆ್ಯಂಡ್ ಐಡೆಂಟಿಟಿ ಆಫ್ ಪೋಚಂಪಲ್ಲಿ ವಿಲೇಜ್. ಸೊ ಪೋಚಂಪಲ್ಲಿ ವಿಲೇಜ್ ಎಲ್ಲಿದೆ, ತೆಲಂಗಾಣದಲ್ಲಿದೆ. ಸೊ ಇಟ್ ಈಸ್ ಸಮ್ 50 ಕಿಲೋಮೀಟರ್ ಅವೇ ಫ್ರಮ್ ಹೈದರಾಬಾದ್. ಸೊ ಈ ಹೈದರಾಬಾದ್ ತೆಲಂಗಾಣದ ಕ್ಯಾಪಿಟಲ್ ಸಿಟಿ ಏನಿದೆ ಅಲ್ಲಿಂದ 50 ಕಿಲೋಮೀಟರಲ್ಲಿದೆ. ಸೊ ಇದು ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಅಂದರೆ ಯದಾದ್ರಿ ಭುವನಗಿರಿ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಸೊ ಈ ಪೋಚಂಪಲ್ಲಿ ವಿಲೇಜ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಲ್ಕ್ ಸಿಟಿ ಆಫ್ ಇಂಡಿಯಾ. ಇದನ್ನು ಏನಂತ ಕರೀತಾರೆ, ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. And this Pochampalli village, it is famous for Pochampalli ikat handloom. ಸೊ ಇಂಡಿಯಾದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಪೋಚಂಪಲ್ಲಿ ಇಕತ್ ಹ್ಯಾಂಡ್ಲೂಮ್ ಏನಿದೆ, ಸೊ ದಿಸ್ ಪೋಚಂಪಲ್ಲಿ ಇಕತ್ ಹ್ಯಾಂಡ್ಲೂಮ್ ದಟ್ ಕಮ್ಸ್ ಫ್ರಮ್ ಪೋಚಂಪಲ್ಲಿ ವಿಲೇಜ್. ಸೊ ಈ ಹಳ್ಳಿಯಿಂದ ಏನು ಮಾಡುತ್ತೆ, ಈ ಇಕಟ್ ಹ್ಯಾಂಡ್ಲೂಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪೋಚಂಪಲ್ಲಿ ವಿಲೇಜ್ ಆ್ಯಂಡ್ ಇಟ್ಸ್ ಐಡೆಂಟಿಟೀಸ್. ಇಟ್ ಈಸ್ ಅ ಸಿಲ್ಕ್ ಸಿಟಿ ಆಫ್ ಇಂಡಿಯಾ. ಸೊ ಇದನ್ನು ಏನಂತ ಕರೀತಾರೆ, ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಆ್ಯಂಡ್ ಈ ಪೋಚಂಪಲ್ಲಿ ಇಕಟ್ ಹ್ಯಾಂಡ್ಲೂಮ್ ಏನಿದೆ, ಸೊ ದ್ಯಾಟ್ ಕಮ್ಸ್ ಫ್ರಮ್ ದಟ್ ಹ್ಯಾಂಡ್ಲೂಮ್ ಕ್ಲೋತ್ಸ್ ದಟ್ ಕಮ್ ಫ್ರಮ್ ಪೋಚಂಪಲ್ಲಿ ವಿಲೇಜ್. ಈ ಪೋಚಂಪಲ್ಲಿ ವಿಲೇಜು ಅಪಾರ್ಟ್ ಫ್ರಮ್ ಇಕಟ್ ಹ್ಯಾಂಡ್ಲೂಮ್ ಇಟ್ ಈಸ್ ಆಲ್ಸೋ ಫೇಮಸ್ ಫಾರ್ ಭೂದಾನ್ ಮೂಮೆಂಟ್. ಭೂದಾನ್ ಮೂಮೆಂಟ್ ಏನಿದೆ ವಿನೋಬಾ ಭಾವೆ ಸ್ಟಾರ್ಟ್ ಮಾಡಿರೋದು, ಸೊ ಅದಕ್ಕೂ ಕೂಡ ಇದು ಫೇಮಸ್ ಆಗಿರುತ್ತೆ. ಸೊ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್ ದಿಸ್ ಪೋಚಂಪಲ್ಲಿ ವಿಲೇಜ್ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ 3 perspective. One is handloom, second one is Bhudan movement, third one is best tourism village award. ಸೊ ಈ 3 ಕ್ರೈಟೇರಿಯಾದಿಂದ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಈ ಫಿಲಿಮ್ಸಲ್ಲಿ ಈ ವಿಲೇಜ್ ಮೇಲೆ ಕ್ವಶನ್ ಬರುವ ಎಲ್ಲ ಸಾಧ್ಯತೆಗಳಿವೆ. ಸೊ ಕಮಿಂಗ್ ಟು UN ರೆಕಗ್ನಿಷನ್ 2021. ಸೊ ಆ್ಯಸ್ ಪರ್ ಬೆಸ್ಟ್ ಟೂರಿಸಮ್ ವಿಲೇಜ್ 2021 ಅವಾರ್ಡ್ ಪ್ರಕಾರ, ಸೊ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ ಏನು ಮಾಡುತ್ತೆ, ಇದನ್ನು ಬೆಸ್ಟ್ ಟೂರಿಸಮ್ ವಿಲೇಜ್ ಅಂತ ಅವಾರ್ಡ್ ಮಾಡುತ್ತೆ. ಸೊ ಇದನ್ನು ಎಲ್ಲಿ ಯಾವ ಒಂದು ಅಸೆಂಬ್ಲಿನಲ್ಲಿ ಮಾಡಲಾಗುತ್ತೆ ಅಂದರೆ UNWTOದ 24th ಜನರಲ್ ಅಸೆಂಬ್ಲಿ. ಸೊ ದ್ಯಾಟ್ ಹ್ಯಾಪನ್ಸ್ ಇನ್ ಮ್ಯಾಡ್ರಿಡ್ ಇನ್ ಡಿಸೆಂಬರ್ 2021. ಸೊ ಈ ಪೀರಿಯಡಲ್ಲಿ ಏನು ಮಾಡ್ತಾರೆ, ಪೋಚಂಪಲ್ಲಿನ ಒಂದು ಬೆಸ್ಟ್ ಟೂರಿಸಮ್ ವಿಲೇಜ್ ಅಂತ ಅವಾರ್ಡ್ ಮಾಡಿರ್ತಾರೆ. ಸೊ ಇಂಡಿಯಾದಿಂದ ರೆಕಮೆಂಡ್ ಆಗಿರ್ತಕ್ಕಂಥ ವಿಲೇಜಸ್ ಯಾವುದಂದರೆ ಕಾಂಗ್ಟಾಂಗ್, ಲಾದ್ಪುರ ಕಾಸ್ ಆ್ಯಂಡ್ ಪೋಚಂಪಲ್ಲಿ. ಸೊ ಈ 3ರಲ್ಲಿ ಪೋಚಂಪಲ್ಲಿನ ಬೆಸ್ಟ್ ಟೂರಿಸಮ್ ವಿಲೇಜ್ ಅಂತ ಅವಾರ್ಡ್ ಮಾಡ್ತಾರೆ. So this is mainly recognized for rural tourism, sustainability and handicap promotion. ಸೊ ಈ ಪೋಚಂಪಲ್ಲಿ ವಿಲೇಜ್ ವಿಶೇಷತೆ ಏನಂತಂದರೆ, ಇಲ್ಲಿ ಇಕಟ್ ಹ್ಯಾಂಡ್ಲೂಮ್ನ ಮತ್ತು ಏನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಸಸ್ಟೈನೇಬಲ್ ಇನ್ ನೇಚರ್. ಇದರಿಂದ ಯಾವುದೇ ರೀತಿಯಾದ ಒಂದು ಎನ್ವಿರಾನ್ಮೆಂಟಿಗೆ ಸೊ ದುಷ್ಪರಿಣಾಮ ಬೀರಲ್ಲ. ದೇರ್ ಇಸ್ ನೋ ಥ್ರೆಟ್ ಟು ಎನ್ವಿರಾನ್ಮೆಂಟ್. ಆ್ಯಂಡ್ ಆಲ್ಸೋ ವಾಟ್ ಎವರ್ ದೇ ಆರ್ ಡೂಯಿಂಗ್ ಎಕನಾಮಿಕ್ ಆ್ಯಕ್ಟಿವಿಟಿ ಇಲ್ಲೇನಿದೆ, ಇಟ್ ಈಸ್ ಅ ಸಸ್ಟೈನೇಬಲ್ ಫ್ರಮ್ ಜನರೇಷನ್ ಟು ಜನರೇಷನ್. ಆ್ಯಂಡ್ ದೇ ಆರ್ ಆಲ್ಸೋ ಪ್ರಮೋಟಿಂಗ್ ರೂರಲ್ ಟೂರಿಸಮ್. ಸೊ ಈ ಹ್ಯಾಂಡಿಕ್ರಾಫ್ಟ್ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಸೊ ಅದನ್ನು ಒಂದು ರೂರಲ್ ಟೂರಿಸಮ್ಗೆ ಅಟ್ರಾಕ್ಷನ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ರೂರಲ್ ಎಕನಾಮಿ ಮತ್ತು ರೂರಲ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿದೆ. ಸೊ ಈ 3 ಕ್ರೈಟೀರಿಯಾನ ಇಟ್ಕೊಂಡು ಸೊ ಈ ಪೋಚಂಪಲ್ಲಿ ವಿಲೇಜನ್ನು ಏನು ಮಾಡ್ತಾರೆ, ಬೆಸ್ಟ್ ಟೂರಿಸಮ್ ವಿಲೇಜ್ ಅಂತ ಅವಾರ್ಡ್ ಮಾಡ್ತಾರೆ. ಸೊ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್, ಪೋಚಂಪಲ್ಲಿ ಇಟ್ ಈಸ್ ಆಲ್ಸೋ ಫೇಮಸ್ ಫಾರ್ ಇಟ್ಸ್ ಇಕಟ್ ಟೈಪ್ ಆಫ್ ಕ್ಲೋತ್. ಸೊ ಈ ಪೋಚಂಪಲ್ಲಿ ಇಕತ್ ಹ್ಯಾಂಡ್ಲೂಮ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ,
So here we can see one of the piece of Pochampalli ikat. So this got GI tag in the year 2004. 2004ರಲ್ಲಿ ಪೋಚಂಪಲ್ಲಿ ಇಕತ್ಗೆ GI ಟ್ಯಾಗ್ ಸಿಗುತ್ತೆ. ಸೊ ಇಕಟ್ ಅಂತಂದ್ರೇನು, ಇಟ್ ಈಸ್ ಅ ಮಲೇಷಿಯನ್ ಇಂಡೋನೇಷಿಯನ್ ಟರ್ಮ್. ಸೊ ಮಲೇಷಿಯಾ ಮತ್ತು ಇಂಡೋನೇಷಿಯಾದಲ್ಲಿ ಇಕಟ್ ಅಂತ ಏನಂತಂದ್ರೆ ಟೈ ಆ್ಯಂಡ್ ಡೈ ಅಂತ ಅರ್ಥ. ಟೈ ಅಂತಂದ್ರೆ ಒಂದು ದಾರವನ್ನು ಕಟ್ಟುವುದು, ಡೈ ಅಂತಂದ್ರೆ ಅದಕ್ಕೆ ಬಣ್ಣವನ್ನು ಸೇರಿಸೋದು. ಸೊ ಈ ಟೈ ಆ್ಯಂಡ್ ಡೈ ಈ ಪ್ರೋಸೆಸ್ಗೆ ಏನಂತ ಕರೀತಾರೆ, ಇಕಟ್ ಅಂತ ಕರೀತಾರೆ. ದ ಮೇನ್ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೋಚಂಪಲ್ಲಿ ಇಕಟ್ ಯಾವ ರೀತಿಯಾಗಿದೆ ಅಂತಂತಂದ್ರೆ, ಸೊ ಥ್ರೆಡ್ಸ್ ಆರ್ ಫಸ್ಟ್ ಟೈಡ್. ಸೊ ಏನು ಮಾಡ್ತಾರೆ, ಥ್ರೆಡ್ಸ್ ಒಂದು ಎಳೆಗಳನ್ನು ಏನು ಮಾಡ್ತಾರೆ, ಗಂಟಾಗ್ತಾ ಹೋಗ್ತಾರೆ. ದೆನ್ ದೇ ಆರ್ ಡೈಡ್ ಅಂತಂದರೆ ಅದಕ್ಕೆ ಬಣ್ಣಗಳನ್ನು ಸೇರಿಸ್ತಾರೆ. ಸೊ ಈ ಬಣ್ಣಗಳನ್ನು ಸೇರಿಸಿದಂಥ ಥ್ರೆಡ್ಸ್ ದಾರಗಳೇನಿರುತ್ತೆ ಅದನ್ನು ಏನು ಮಾಡ್ತಾರೆ, ಓವನ್ ಮಾಡ್ತಾರೆ. ಅಂದರೆ ನೇಗೆಯಲ್ಲಿ ಹಾಕಿ ಮಗ್ಗದಲ್ಲಿ ಹಾಕಿ ಅದನ್ನು ನೇಯ್ಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಪ್ರೀ ಡೈಡ್ ಯಾರ್ನ್ ವೇವಿಂಗ್ ಅಂತಂದರೆ, ಸೊ ಈ ಯಾರ್ನ್ ಏನು ಮಾಡ್ತಾರೆ, ಮೊದಲೇ ಅದಕ್ಕೆ ಬಣ್ಣವನ್ನು ಸೇರಿಸಿ ಆಮೇಲೆ ಅದನ್ನ ಏನು ಮಾಡ್ತಾರೆ, ಅದನ್ನು ಮಗ್ಗದಲ್ಲಿ ಹಾಕಿ ಅದನ್ನು ಹೆಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿಯಾದ ಪ್ರೋಸೆಸ್ಗೆ ಏನಂತ ಕರೀತಾರೆ, ಟೈ ಆ್ಯಂಡ್ ಡೈ ಪ್ರೋಸೆಸ್ ಅಂತ ಕರೀತಾರೆ. ಸೊ ಇದಕ್ಕೆ ಇಕಟ್ ಅಂತಲೂ ಕರೀತಾರೆ. ಸೊ ಇಲ್ಲೊಂದು ಇಮೇಜ್ ಇದೆ, ಈ ಇಮೇಜ್ನ ನಾವು ನೋಡ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇರ್ತಕ್ಕಂತಹ ದಾರಗಳನ್ನು ಒಂದು ನೇಯ್ಗೆ ಮಗ್ಗದಲ್ಲಿ ಹಾಕಿ ಒಂದು ಇಕಟ್ ಹ್ಯಾಂಡ್ಲೂಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಹ್ಯಾಂಡ್ಲೂಮ್ ಅಂತಂದರೆ ಹ್ಯಾಂಡ್ ಮೇಡ್, ಪವರ್ಲೂಮ್ ಅಂತಂದರೆ ಮಷಿನ್ನಿಂದ ಮಾಡಿರ್ತಕ್ಕಂಥದ್ದು. Now we will look into few facts related to United Nations World Tourism Organization. So this organization, it was established in the year 1975. 1975 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂದರೆ ಮ್ಯಾಡ್ರಿಡ್ ಎಂಬ ಸಿಟಿಯಲ್ಲಿ, ಸ್ಪೇನ್ನಲ್ಲಿ ಇರ್ತಕ್ಕಂಥ ಮ್ಯಾಡ್ರಿಡ್ ಎಂಬ ಸಿಟಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಸೊ ಟೋಟಲ್ ಈ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಮೆಂಬರ್ಸ್ ಎಷ್ಟಿದ್ದಾರೆ ಅಂತಂದರೆ ಆಸ್ ಆಫ್ ನಾವು 159 ಕಂಟ್ರೀಸ್ ಇದರ ಮೆಂಬರ್ಸ್ ಇದ್ದಾರೆ. ಸೊ ಇದರ ಮೇಜರ್ ಇನಿಷಿಯೇಟಿವ್ ಏನಂತಂದರೆ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಇದು ಒನ್ ಆಫ್ ದ ಮೇಜರ್ ಇನಿಷಿಯೇಟಿವ್ ಇಸ್ ಬೆಸ್ಟ್ ಟೂರಿಸಂ ವಿಲೇಜಸ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಟೂರಿಸಂ ಫಾರ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದರೆ ಟೂರಿಸಮ್ನ ಒಂದು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಇನಿಷಿಯೇಟ್ ಆಗಿದೆ. ಸೊ ಇಟ್ ಇವ್ಯಾಲ್ಯೂಯೇಟ್ಸ್ ವಿಲೇಜಸ್ ಆನ್ ಸಸ್ಟೈನಬಿಲಿಟಿ, ಕಲ್ಚರ್, ಎಕನಾಮಿ ಆ್ಯಂಡ್ ಗವರ್ನೆನ್ಸ್. ಈ 4 ಆಸ್ಪೆಕ್ಟ್ಸ್ನ ಇಟ್ಕೊಂಡು ವಿಲೇಜಸ್ನ ಏನು ಮಾಡುತ್ತೆ, ಇವ್ಯಾಲ್ಯೂಯೇಟ್ ಮಾಡುತ್ತೆ. ಸೊ ಅದರಲ್ಲಿ ಯಾವ ವಿಲೇಜ್ ಟಾಪ್ ಸ್ಕೋರ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಟೂರಿಸಂ ವಿಲೇಜ್ ಅವಾರ್ಡನ್ನು ಕೊಡುತ್ತೆ. So this is all about Pochampalli village from examination point of view. Based on the topic that we have discussed so far, here we have provided one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is provided in the PDF handout, which you can download by joining our Telegram channel. Thank you for watching. See you in the next video. Till then, happy learning.